ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ 40 ಸೈಜ್ ಬ್ಲೌಸ್ ಆಲ್ರೆಡಿ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಫ್ರಂಟ್ ಪಾರ್ಟಲ್ಲಿ ನಿಮಗೆ ಏನು ಪ್ರಾಬ್ಲಮ್ ಆಗ್ತಾಯಿದೆ ಅಂತಂದರೆ, ಎದೆ ಸುತ್ತಳತೆ ಬಂದು 40 ಇಂಚ್ ಇರುತ್ತೆ, ಮಧ್ಯದಲ್ಲಿ ಬಸ್ಟ್ ಬಂದು ಅದು ಒಂದು ನಿಮಗೆ 46 ಇರುತ್ತೆ. ಯಾಕಂದರೆ ಚೆಸ್ಟ್ ಜಾಸ್ತಿ ಇರುತ್ತೆ. ಸೊ ಆ ಥರ ಇದ್ದವರು ಹೇಗೆ ನಾವು ಬ್ಲೌಸ್ ಕಟ್ಟಿಂಗ್ನ ಮಾಡ್ಕೋಬೇಕು ಫ್ರಂಟಲ್ಲಿ ಅಂತ ಸುಮಾರು ಜನಕ್ಕೆ ಕನ್ಫ್ಯೂಸ್ ಇರುತ್ತೆ. ಇವಾಗ ನಾರ್ಮಲಾಗಿ ಎದೆ ಸುತ್ತಳತೆನ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ನಾವು 40 ಇಂಚು ಅಂತಂದರೆ 10 ಇಂಚ್ಗೆ ಎದೆ ಸುತ್ತಳತೆನ ಮಾರ್ಕ್ ಮಾಡ್ಕೊಂಡಿರ್ತೀವಿ. ಆ ರೀತಿ ಮಾರ್ಕ್ ಮಾಡ್ಕೊಂಡ್ರೆ ಏನಾಗುತ್ತೆ, ಚೆಸ್ಟ್ ಮಧ್ಯದಲ್ಲಿ ನಿಮಗೆ ಟೈಟ್ ಆಗುತ್ತೆ ಅಲ್ವಾ. ಆ ರೀತಿ ಆಗದೆ ಇರೋದಕ್ಕೆ ನಾನು ಒಂದು ಟ್ರಿಕ್ಸ್ನ ಹೇಳ್ಕೊಡ್ತೀನಿ. ಫಸ್ಟು 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡು ಬಿಡೋಣ. 40 ಸೈಜ್ ಬ್ಲೌಸ್ ಅಂತಂದರೆ ನಿಮಗೆ 10 ಇಂಚು 11 ಇಂಚು 12 ಇಂಚು ಡೀಪ್ ಇತ್ತು ಅಂತಂದರೆ 2/4 ಇಂಚ್ ಇಟ್ಕೊಳ್ಳಿ. ಇಲ್ಲ ಅಂತಂದರೆ 9 ಇಂಚು ಆ ರೀತಿ ಇತ್ತು ಅಂತಂದರೆ 2.5 ಇಂಚು ಡೀಪ್ ಇಟ್ಕೋತಾ ಇದ್ದೀನಿ. ಸೊ 3/4 ಇಂಚು ಭುಜನ ಇಟ್ಕೋತಾ ಇದ್ದೀನಿ. ಹಾಗೆಯೇ 6 ಇಂಚು ಬಂದು, ಸೊ 6 ಇಂಚು ಅಥವಾ 5.25 ಇಂಚ್ ಇಟ್ಟರೂ ಕೂಡ ಸಾಕಾಗುತ್ತೆ. ನಿಮ್ಗೇನಾದರೂ ಹೆವಿ ಚೆಸ್ಟ್ ಇತ್ತು ಅಂತಂದರೆ ನೀವು 5.5 ಇಂಚೂ ಕೂಡ ಇಟ್ಕೋಬೋದು. ಒಂದು ಸಲ 5.5 ಇಂಚ್ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ ಹಾರ್ಮಲ್ನ. ಅದಾದಮೇಲೆ ಅದು ಸರಿ ಬಂತು ಅಂತಂದರೆ ನೀವು ಇಟ್ಕೋಬೋದು. ಸೊ ಬ್ಯಾಕ್ ಪಾರ್ಟಲ್ಲಿ 1 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಹಾಗೆಯೇ ಫ್ರಂಟ್ ಪಾರ್ಟು ಬಂದು ನಿಮಗೆ 1/2 ಇಂಚು ಸಾಕಾಗುತ್ತೆ. ಸೊ ಇಲ್ಲಿ ಬಂದು ಈ ರೀತಿ ರೌಂಡ್ ಶೇಪ್ನ ಕೊಟ್ಕೊಳ್ಳಿ. ಹಾಗೆಯೇ ಫ್ರಂಟ್ ಡೀಪ್ ಬಂದು 7 ಇಂಚಿದೆ. ಸೊ 7 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ 2.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ಇಲ್ಲಿ 3 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ನಿಮಗೆ ಬ್ರಾಡಾಗಿ ಬೇಕಲ್ವಾ, ಹಾಗಾಗಿ 3 ಇಂಚ್ಗೊಂದು ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಬಂದು ನಾನು ಹೇಳ್ಕೊಡ್ತೀನಿ ಏನು ಟಿಪ್ಸು ಅದು ಅಂತಂದ್ಬಿಟ್ಟು. ಇವಾಗ ನೋಡಿ, ಎದೆ ಸುತ್ತಳತೆನೂ ಕೂಡ ಮಾರ್ಕ್ ಮಾಡಿ ತೋರಿಸ್ಬಿಡ್ತೀನಿ. ಸೊ ಎದೆ ಸುತ್ತಳತೆ ಬಂದು 40 ಸೈಜ್ಗೆಲ್ಲ 40 ಎದೆ ಸುತ್ತಳತೆ ಬರುತ್ತೆ. ಬಟ್ ಇಲ್ಲಿ ಏನು ಮಾಡಬೇಕು, ಅರ್ಧ ಇಂಚು ಎಕ್ಸ್ಟ್ರಾ ತಗೋತೀನಿ. ಯಾಕಂತಂದರೆ ಇಲ್ಲಿ ನಿಮಗೆ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಅರ್ಧ ಇಂಚು ಹೋಗುತ್ತೆ. ಹಾಗಾಗಿ ನಾನು 10.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಈ ರೀತಿ 10.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡ್ವಿ ಅಲ್ವಾ. ಇಲ್ಲೇನಾಗುತ್ತೆ, ನಿಮಗೆ 10.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡು ಏನಾದರೂ ನೀವು ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ತು ಅಂತಂದರೆ ನಿಮಗೆ ಇಲ್ಲಿ ಚೆಸ್ಟ್ ಮಧ್ಯದಲ್ಲಿ, ಸೊ ವೇರ್ ಮಾಡಿದಾಗ ಮಿಡಲ್ ಚೆಸ್ಟ್ ಅನ್ನೋದು ನಿಮಗೆ ಅಪ್ಪರ್ ಚೆಸ್ಟ್ ಅಳತೆನ ನೀವು ಇಲ್ಲಿ ಬಸ್ಟ್ ಹತ್ರ ತಗೊಂಡಾಗ ಏನಾಗುತ್ತೆ, ಇಲ್ಲಿ ನಿಮಗೆ ಟೈಟ್ ಆಗ್ತಾ ಹೋಗುತ್ತೆ. ಸೊ ಆ ರೀತಿ ನಿಮಗೆ ಟೈಟ್ ಆಗಬಾರ್ದು ಅಂತಂದರೆ ನೀವು ನಿಮ್ಮ ಅಳತೆ ಬ್ಲೌಸ್ನ ತಗೊಳ್ಳಿ. ಅಳತೆ ಬ್ಲೌಸ್ನ ತಗೊಂಡು ಭುಜದಿಂದ ಬೆಲ್ಟ್ ಪಟ್ಟಿನ ನೀವು ಅಟ್ಯಾಚ್ ಮಾಡಿರ್ತೀರ ಅಲ್ವಾ, ಅಲ್ಲಿವರೆಗೂ ಅಂದಾಜು ನಾನು ಹೇಳ್ಕೊಡ್ತೀನಿ. ಸೊ ಭುಜದಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ಒಂದು 13.5 ಇಂಚ್ಗೆ ಇದೆ ಅಂದ್ಕೊಳ್ಳಿ. ಸೊ 13.5 ಇಂಚ್ಗೆ ಇದೆ. ಹಾಗೆಯೇ ಉಕ್ಸ್ಪಟ್ಟಿಯಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ಒಂದು 5.5 ಇಂಚಿದೆ. ಸೊ ಇದಿಷ್ಟು ನಿಮಗೆ ಇವಾಗ ಬೆಲ್ಟ್ ಪಟ್ಟಿನ ಮಾರ್ಕ್ ಮಾಡ್ಕೊಂಡ್ರಿ. ಈ ರೀತಿ ನಾರ್ಮಲಾಗಿ ಬೆಲ್ಟ್ ಪಟ್ಟಿನ ಮಾರ್ಕ್ ಮಾಡ್ಕೊಂಡ್ರಿ ಅಲ್ವಾ. ನಿಮಗೇನಾದರೂ ಬಸ್ಟ್ ಸೈಜು ಜಾಸ್ತಿ ಇತ್ತು ಅಂತಂದರೆ ಯಾವ ರೀತಿ ಮಾರ್ಕ್ ಮಾಡಬೇಕು ಅಂದರೆ, ಉಕ್ಸ್ಪಟ್ಟಿಯಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ಸೇಮ್ ಮೆಜರ್ಮೆಂಟ್ ಇರಲಿ. ಸೊ ಇಲ್ಲಿ ಯಾವುದೇ ರೀತಿ ಚೇಂಜಸ್ ಮಾಡೋದಕ್ಕೆ ಹೋಗಬೇಡಿ. ಯಾವುದೇ ರೀತಿ ಚೇಂಜಸ್ ಮಾಡ್ತು ಅಂತಂದರೆ ನಿಮಗೆ ಉಕ್ಸ್ಪಟ್ಟಿದು ಲೆಂತ್ ಜಾಸ್ತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಇಲ್ಲಿ ಏನು ಮಾಡ್ಬೋದು ಅಂತಂದರೆ, ನೀವು 13.5 ಇಂಚು ಭುಜದ ಮಧ್ಯದಿಂದನೇ ತಗೊಳ್ಳಿ, ನಿಮಗೆ ಕರೆಕ್ಟಾಗಿ ಬರುತ್ತೆ. 13.5 ಇಂಚ್ ತಗೊಂಡ್ರಿ ಅಲ್ವಾ, ಇದನ್ನು 1 ಇಂಚು ಎಕ್ಸ್ಟ್ರಾ ಕೆಳಗಡೆ ತಗೋಬೇಕು. ಸೊ ಇಲ್ಲೇನು ಮಾಡ್ಬೋದು, 14.5 ಇಂಚನ್ನ ತಗೊಳ್ಳಿ. 1.5 ಇಂಚ್ವರೆಗೂ ಕೂಡ ಕಡಿಮೆ ಮಾಡ್ಕೋಬೋದು. ಫಸ್ಟು 1 ಇಂಚ್ ತಗೊಂಡು ನೀವು ಸ್ಟಿಚಿಂಗ್ ಮಾಡ್ಕೊಳ್ಳಿ. ಅದೇನಾದರೂ ನಿಮಗೆ ಫಿಟ್ಟಿಂಗ್ ಕರೆಕ್ಟಾಗಿ ಬಂತು ಅಂತಂದರೆ ಸೊ ನೀವು ಅದನ್ನು ತಗೋಬೋದು. ಇದನ್ನೇನು ಮಾಡಿ ಈ ರೀತಿ ಕ್ರಾಸಾಗಿ ತಗೋಬೇಕು. ಇಲ್ಲಿ ನಾರ್ಮಲ್ ಆಗಿ ಬರಬೇಕು. ಸೊ ಹೀಗೆ ಬಂದು ಇದಕ್ಕೆ ಈ ರೀತಿ ಅಟ್ಯಾಚ್ ಮಾಡಿಬಿಡಿ. ನಿಮಗೆ ಬಸ್ಟಲ್ಲಿ ಮಾತ್ರ ನಿಮಗೆ ಟೈಟ್ ಆಗ್ತಾಯಿದೆ ಅಂತಂದರೆ ಸೊ ಇಲ್ಲಿ ಮಾತ್ರ ನೀವು ಜಾಸ್ತಿ ತಗೋಬೇಕು. ಇಲ್ಲೇನು ಮಾಡಿ ಅಂತಂದರೆ, ಒಂದು 2.5 ಇಂಚ್ಗೆ ಮಾಮೂಲಿ ಮಧ್ಯೆ ಡಾಟ್ ಹಿಡಿತೀರಲ್ವ, ಸೊ 2.5 ಇಂಚ್ಗೆ ಇದನ್ನು ತಗೊಂಡ್ರಿ. ಇಲ್ಲಿ ನೀವು ಚೇಂಜಸ್ ಏನು ಮಾಡಬೇಕು, ನಾವು ಕೆಳಗಡೆ 1 ಇಂಚು ಬಂದಿದ್ದೀವಿ ಅಂದಮೇಲೆ ಈ ಕಡೆ ಸೈಡಲ್ಲೂ 1/4 ಇಂಚು ಅಥವಾ 1.5 ಇಂಚು ತಗೊಳ್ಳಿ, ನೋ ಪ್ರಾಬ್ಲಮ್. ನಿಮಗೆ ಕಪ್ಸು ಜಾಸ್ತಿ ಬರುತ್ತೆ, ಆವಾಗೇನಾಗುತ್ತೆ ನಿಮಗೆ ಯಾವುದೇ ರೀತಿ ಟೈಟ್ ಆಗೋದಿಲ್ಲ. ಹಾಗೆಯೇ ಈ ಕಡೆ 1.5 ಇಂಚ್ ತಗೊಂಡು ಈ ರೀತಿ ಇಟ್ಕೊಳ್ಳಿ. ಸೊ ಈ ರೀತಿ ಇಟ್ಕೊಂಡು ಏನು ಮಾಡಿ, ಈ ರೀತಿ ನೋಡಿ ಕಪ್ಸ್ ಜಾಸ್ತಿ ನೀವು ಈಗ ಹಿಡ್ದಾಗ ಈ 1.5 ಇಂಚು ಕಪ್ಸ್ ಜಾಸ್ತಿ ಹಿಡ್ದಾಗ ಏನಾಗುತ್ತೆ, ಇಲ್ಲಿ ನಿಮಗೆ ಕಪ್ಸ್ ಬರುತ್ತೆ. ತೋರಿಸ್ಕೊಡ್ತೀನಿ ರೀ, ನೋಡಿ ಹೀಗೆ. ಇಲ್ಲಿ ನೀವು ಕಪ್ಸ್ ಜಾಸ್ತಿ ಹಿಡಿದಷ್ಟು ಈ ರೀತಿ ಕಪ್ಸ್ ಅನ್ನೋದು ಹೀಗೆ ಮೇಲ್ಗಡೆ ಬರುತ್ತೆ. ಸೊ ಮೇಲ್ಗಡೆ ಬಂದಾಗ ಏನಾಗುತ್ತೆ, ನಿಮಗೆ ಬಸ್ಟ್ ಹತ್ರ ಯಾವುದೇ ಕಾರಣಕ್ಕೂ ಕೂಡ ಟೈಟ್ ಆಗೋದಿಲ್ಲ. ಈ ಮೆಥಡ್ನ ನೀವು ಯಾವುದೇ ಒಂದು ಅಳತೆ ಬ್ಲೌಸು, ಇಲ್ಲಿ ನಿಮಗಿದು ಅಳತೆ ಕರೆಕ್ಟ್ ಇದ್ದು ಬಸ್ಟ್ ಹತ್ರ ಮಾತ್ರ ಟೈಟ್ ಆಗ್ತಾಯಿದೆ, ನಿಮಗೆ ಚೆಸ್ಟ್ ಜಾಸ್ತಿ ಇದೆ ಅಂತನ್ನೋರು ಈ ಮೆಜರ್ಮೆಂಟ್ನ ಯೂಸ್ ಮಾಡ್ಕೋಬೋದು. ಯಾವುದೇ ಒಂದು ಅಳತೆ ಆದರೂ ಅಷ್ಟೇ, ಭುಜದಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ಏನು ಅಳತೆ ಇರುತ್ತೆ ಅದಕ್ಕಿಂತ 1 ಇಂಚು ಕೆಳಗಡೆ ತಗೊಳ್ಳಿ.
ಕೆಳಗಡೆ ತೊಗೊಂಡು ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ. ನಾರ್ಮಲಾಗಿ ಬೆಲ್ಟ್ ಪಟ್ಟಿ ನಾರ್ಮಲಾಗಿನೇ ಅಟ್ಯಾಚ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಏನು ಕೂಡ ಚೇಂಜಸ್ ಇಲ್ಲ. ಇಲ್ಲಿ ಲೆಂತ್ ನೀವು ಕೇಳ್ಬೋದು, ನಾವು ಈ ರೀತಿ ಮಾಡಿದ್ರೆ ಮುಂಭಾಗದ ಲೆಂತು ಜಾಸ್ತಿ ಆಗಲ್ವಾ ಅಂತ. ಸೊ ನಾನು ಈ ರೀತಿ ಯಾವ ರೀತಿ ಶೇಪಲ್ಲಿ ತೆಗ್ದಿದ್ದೀನಿ, ಬೆಲ್ಟ್ ಪಟ್ಟಿನೂ ಕೂಡ ಅದೇ ರೀತಿ ಶೇಪಲ್ಲಿ ತಗೊಂಡು ಅಟ್ಯಾಚ್ ಮಾಡಿ. ಸೊ ಆವಾಗ ಮುಂಭಾಗದಲ್ಲೂ ಕೂಡ ಲೆಂತು ಜಾಸ್ತಿ ಆಗೋದಿಲ್ಲ, ಆವಾಗ ನಿಮಗೆ ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ. ಸೊ ಇನ್ನು ನಾರ್ಮಲಾಗಿ ಇದು ಬಂದು ನಿಮಗೆ 3 ಇಂಚೇ ಬರುತ್ತೆ, ಇದು ಬಂದು 3.5 4 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ವಿಡ್ತ್ ಎಷ್ಟಿರುತ್ತೆ ಯಾವಾಗಲೂ ಕೂಡ ಇಲ್ಲಿಂದ ಇಲ್ಲಿಗೆ ವಿಡ್ತು ಅಷ್ಟೇ ಇರಬೇಕು. ನಾನು ಹಂಗೇನೆ ಮಾರ್ಕ್ ಮಾಡಿದರೂ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿಂದ ಇಲ್ಲಿಗೆ ವಿಡ್ತ್ ಎಷ್ಟಿದೆ, 3 ಇಂಚ್ ಬರ್ತಾಯಿದೆ. ಸೊ ನೋಡಿ, ಇಲ್ಲಿಂದ ಇಲ್ಲಿಗೆ ವಿಡ್ತ್ ಕೂಡ 3 ಇಂಚ್ ಬಂತು. ಈ ರೀತಿ ನೀವು, ಯಾಕಂತಂದರೆ ನಮಗೆ ಆಲ್ರೆಡಿ ಎಲ್ಲ ಬ್ಲೌಸ್ಗಳನ್ನೂ ಕೂಡ ಮಾರ್ಕ್ ಮಾಡಿ ಅಭ್ಯಾಸ ಆಗಿರೋದ್ರಿಂದ ಯಾವುದೇ ರೀತಿ ಟೇಪ್ನು ಬಳಸ್ತಾನೆ ನಾವು ಕೂಡ ಮಾರ್ಕ್ ಮಾಡ್ಕೋತೀವಿ. ಈ ರೀತಿ ವಿಡ್ತನ್ನು ನೀವು ಮಾರ್ಕ್ ಮಾಡಿಕೊಂಡು ನೀವು ಅಟ್ಯಾಚ್ ಮಾಡುವಾಗ, ಸ್ಟಿಚ್ಚಿಂಗ್ ಮಾಡುವಾಗ ಏನು ಮಾಡಬೇಕು ಅಂತಂದರೆ, ಈ ರೀತಿ ಕಪ್ಸ್ನ ಜಾಸ್ತಿ ಇಲ್ಲಿ ಸ್ಟಿಚ್ ಮಾಡ್ತು ಅಂದರೆ ಇಲ್ಲಿ ಬಂದು ನಿಮಗೆ ಬಟ್ಟೆ ಜಾಸ್ತಿ ಉಳ್ಕೊಳ್ಳುತ್ತೆ, ಕಪ್ಸ್ ಕೂಡ ಜಾಸ್ತಿ ಕೂತ್ಕೊಳ್ಳುತ್ತೆ. ಆವಾಗ ನಿಮಗೆ ಯಾವುದೇ ರೀತಿ ಚೆಸ್ಟ್ ಹತ್ರ ಟೈಟ್ ಆಗೋದಿಲ್ಲ. ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ವಿಡಿಯೋ ಮಾಡೋದು ಏನಾದರೂ ಲೇಟ್ ಆಯಿತು ಅಂತಂದರೆ ಸೊ ಬೇಜಾರು ಮಾಡ್ಕೋಬೇಡಿ. ನನಗೆ ಟೈಮ್ ಇತ್ತು ಅಂತಂದರೆ ನೀವು ಕಮೆಂಟ್ ಕಳಿಸಿದ ತಕ್ಷಣ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಬಟ್ ಟೈಮ್ ಇಲ್ಲ ಅಂತಂದರೆ 1 ದಿನ 2 ದಿನ ಲೇಟ್ ಆಗುತ್ತೆ. ಸಾರಿ, ಯಾರು ಕೂಡ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂತಂದರೆ ನನಗೂ ಕೂಡ ಸ್ಟಿಚಿಂಗ್ ಮಾಡೋದೆಲ್ಲ ತುಂಬ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಇದನ್ನೆಲ್ಲ ಮಾರ್ಕ್ ಮಾಡಿ ತೋರಿಸೋದು, ಹಾಗೆಯೇ ಎಡಿಟ್ ಮಾಡೋದು, ಅದೆಲ್ಲ ತುಂಬಾ ಕೆಲಸ ಹಿಡಿಯುತ್ತೆ. ಸೊ 1 ದಿನ 2 ದಿನ ಲೇಟ್ ಆಗ್ಬೋದು ಅಷ್ಟೇ. ಬಟ್ ಖಂಡಿತವಾಗ್ಲೂ ಕೂಡ ಯಾರೇ ಕಮೆಂಟ್ ಮಾಡಿದರೂ ಕೂಡ ನಾನು ತೋರಿಸ್ಕೊಡ್ತೀನಿ. ಹಾಗೆಯೇ ಟೈಲರಿಂಗ್ ಕ್ಲಾಸ್ನ ಯಾರೆಲ್ಲ ಹೊಸ್ದಾಗಿ ಕಲಿಬೇಕು ಅಂತ ಇದ್ದೀರಾ, ಸೊ ನನ್ನ ಚಾನಲ್ನಲ್ಲಿ ಹೋಗಿ ಚೆಕ್ ಮಾಡಿ. ಸೊ ನನ್ನ ಚಾನಲ್ನಲ್ಲಿ ಪ್ಲೇ ಲಿಸ್ಟ್ನ ಮಾಡಿದ್ದೀನಿ. ಅಲ್ಲಿ ಪ್ಲೇ ಲಿಸ್ಟಲ್ಲಿ ನೀವು ಹೋಗಿ ಚೆಕ್ ಮಾಡಿದ್ರೆ ಟೈಲರಿಂಗ್ ಕ್ಲಾಸು ಪ್ರತಿಯೊಂದು ಕೂಡ ಹಾಕಿದ್ದೀನಿ. ಬಿಗಿನಿಂಗಿಂದ ಯಾರಿಗೆಲ್ಲ ಟೈಲರಿಂಗ್ನ ಕಲಿಬೇಕು ಅನ್ನೋ ಆಸೆ ಇದೆ ಅಲ್ವಾ, ಸೊ ಅವ್ರಿಗೆಲ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುವಂಥ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಕೂಡ ಬಿಗಿನಿಂಗಿಂದ ಕಲ್ತ್ಕೋಬೋದು. ಇನ್ನೊಂದಷ್ಟು ಕಮೆಂಟ್ಗಳಿದೆ, ಸೊ ಅದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹಾಗೆಯೇ ಸ್ಯಾರೀಲಿ ಗೌನ್ ಸ್ಟಿಚ್ ಮಾಡೋದೆಲ್ಲ ಕೇಳಿದ್ರಿ. ಸೊ ಅದನ್ನು ಕೂಡ ಅಷ್ಟೇ, ಸ್ಯಾರೀಲಿ ಗೌನ್ಗಳನ್ನೆಲ್ಲನೂ ಕೂಡ ಕೊಟ್ಟಿದ್ದಾರೆ. ಬಟ್ ನಾನು ಇವಾಗ ಒಂದಷ್ಟು ಬ್ಲೌಸಸ್ ಇದೆ, ಸೊ ಅದನ್ನೆಲ್ಲ ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ಸ್ಯಾರಿದು ಗೌನ್ ಸ್ಟಿಚ್ ಮಾಡೋಣ ಅಂತಿದ್ದೀನಿ. ಖಂಡಿತವಾಗ್ಲೂ ಕೂಡ ವೀಡಿಯೋನ ಮಾಡಿ ನಿಮಗೆ ಅರ್ಥ ಆಗೋ ರೀತಿ ವೀಡಿಯೋನ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಬೇಗ ನೀವು ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆಯೇ ಈ ವಿಡಿಯೋ ಹೆಲ್ಪ್ ಆಯಿತು ಅಂದರೆ ಲೈಕ್ ಮಾಡಿ. ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಾಗೆಯೇ ಈ ರೀತಿ ಸೈಡ್ ಫಿಟ್ಟಿಂಗ್ ಮಾಡುವಾಗ ಏನಾದರೂ ನೀವು ಎದೆ ಸುತ್ತಳತೆನ ಸೈಡ್ ಫಿಟ್ಟಿಂಗ್ ಮಾಡುವಾಗಲೇ ಮಾರ್ಕ್ ಮಾಡ್ಕೋತೀನಿ, ಇವಾಗಲೇ ಏನು ಮಾರ್ಕ್ ಮಾಡ್ಕೊಳ್ಳೋದು ಬೇಡ ಅಂತನ್ನೋರು ನಾರ್ಮಲಾಗಿ 10 ಇಂಚನ್ನೇ ತಗೊಳ್ಳಿ. ಸೊ ಫಸ್ಟೇ ಮಾರ್ಕ್ ಮಾಡ್ಕೋತೀರಾ ಅಂತಂದರೆ ಇಲ್ಲಿ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಅರ್ಧ ಇಂಚ್ ಹೋಗುತ್ತೆ ಅಲ್ವಾ, ಹಾಗಾಗಿ ನಾನು 10.5 ಇಂಚ್ ತೊಗೊಂಡಿದ್ದೀನಿ ಅಷ್ಟೇ. ಸೊ ಇನ್ನೇನು ಕೂಡ ಇಲ್ಲ. ಇದಿಷ್ಟು ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ. ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಬೇಗ ಕಮೆಂಟ್ ಮಾಡಿ. ಥ್ಯಾಂಕ್ ಯು.